ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬೆಂಗಳೂರಿನಿಂದ ಗದಗ್ ಬಾಗಲಕೋಟೆ ನಗರಗಳ ನಡುವೆ ಬರೋಬ್ಬರಿ 100 ಕಿಲೋಮೀಟರ್ ಅಂತರವನ್ನು ಕಡಿಮೆ ಮಾಡುವ ಉದ್ದೇಶದಿಂದ 2017-18ನೇ ವರ್ಷದಲ್ಲಿ ಘೋಷಣೆ ಮಾಡಲಾಗಿದ್ದ ಗದಗ್ ಎಲ್ವಿಗಿ ಹೊಸ ರೈಲು ಮಾರ್ಗದ ಸಂಪೂರ್ಣ ವಿವರಗಳನ್ನು ತಿಳಿಸಿಕೊಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಿದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಮ್ಮ ಚಾನಲಲ್ಲಿ ಬರುವಂತಹ ಎಲ್ಲ ಹೊಸ ಮಾಹಿತಿಗಳು ಮೊದಲು ನಿಮಗೆ ಸಿಗ್ತದೆ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಈ ಮಾರ್ಗದ ಮೊದಲ ಸಮೀಕ್ಷೆ ನಡೆದದ್ದು 2001ನೇ ಇಸ್ವಿಯಲ್ಲಿ. ಆಗಿನ ಗದಗ್ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರು ಮತ್ತು ಕಿತ್ತೂರು ಕರ್ನಾಟಕ ಕನ್ನಡ ದಿನಪತ್ರಿಕೆಯ ಸಂಪಾದಕರಾಗಿದ್ದ ಮಂಜುನಾಥ್ ಬಸಪ್ಪ ಅಬ್ಬಿಗೆರೆ ಅವರು ಅಂದಿನ ಬಿಜೆಪಿ ರಾಜ್ಯಾಧ್ಯಕ್ಷ ಬಸವರಾಜ್ ಪಾಟೀಲ್ ಸೇಡಂ ಅವರಿಗೆ ಗದಗ್ ಎಲ್ವಿಗಿ ನೂತನ ರೈಲು ಮಾರ್ಗದ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ದರು. ಅದನ್ನು ಅಂದಿನ ಪ್ರಧಾನಮಂತ್ರಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ರೈಲ್ವೆ ಸಚಿವರಾಗಿದ್ದ ನಿತೀಶ್ ಕುಮಾರ್ ಅವರಿಗೆ ಮನವಿಯನ್ನೇನು ಕಳಿಸ್ತಾರೆ. ಆದರೆ 16 ವರ್ಷಗಳ ನಂತರ ಅಂದರೆ 2017-18ರಲ್ಲಿ ಈ ಯೋಜನೆಗೆ ಮಂಜೂರಾತಿಯನ್ನು ನೀಡಲಾಗುತ್ತೆ. ಈ ಗದಗ್ ಎಲ್ವಿಗಿ ಹೊಸ ರೈಲು ಮಾರ್ಗಕ್ಕೆ ಅನುಮತಿ ನೀಡಿ 6-7 ವರ್ಷಗಳೇ ಕಳೆದರೂ ಏಕೆ ಇನ್ನೂ ಕಾಮಗಾರಿಯನ್ನು ಶುರು ಮಾಡಿಲ್ಲ? ಈ ಹೊಸ ರೈಲು ಮಾರ್ಗದ ಕಾಮಗಾರಿಗೆ ಎಷ್ಟು ಕೋಟಿ ಹಣ ಬೇಕಾಗಬಹುದು ಎಂದು ಅಂದಾಜಿಸಲಾಗಿದೆ ಮತ್ತು ಈಗಾಗಲೇ ಕೇಂದ್ರ ರೈಲ್ವೆ ಎಷ್ಟು ಮೊತ್ತವನ್ನು ಬಿಡುಗಡೆ ಮಾಡಿದ್ದಾರೆ? ಈ ಹೊಸ ರೈಲು ಮಾರ್ಗದ ಕಾಮಗಾರಿ ಮತ್ತು ಭೂಸ್ವಾಧೀನದಂತಹ ಪ್ರಕ್ರಿಯೆಗಳು ಯಾವ ಹಂತಗಳಲ್ಲಿ ನಡೀತಾ ಇದ್ದಾವೆ, ಹಾಗೆ ಯಾವ ವರ್ಷದಲ್ಲಿ ಪೂರ್ಣಗೊಳಿಸಬಹುದೆಂಬ ನಿರೀಕ್ಷೆ ಇದೆ ಎಂಬ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ತಪ್ಪದೇ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, 58 ಕಿಲೋಮೀಟರ್ ಉದ್ದದ ಗದಗ್ನಿಂದ ಎಲ್ವಿಗಿವರೆಗೆ ನಿರ್ಮಾಣವಾಗುತ್ತಿರುವ ಮಾರ್ಗದ ಸಮೀಕ್ಷೆಯನ್ನು 2017ರಲ್ಲೇ ನಡೆಸಲಾಗಿತ್ತು ಮತ್ತು ಈ ಸರ್ವೆ ಸಂಪೂರ್ಣಗೊಂಡಿದ್ದು 2017ರಲ್ಲೇ ಕೇಂದ್ರ ಸರ್ಕಾರ 650 ಕೋಟಿ ರೂಪಾಯಿ ಅನುದಾನವನ್ನು ಸಹ ಬಿಡುಗಡೆ ಮಾಡಿತ್ತು. ಆದರೆ ರಾಜ್ಯ ಸರ್ಕಾರ ತನ್ನ ಪಾಲಿನ 50% ಅನುದಾನವನ್ನು ಬಿಡುಗಡೆ ಮಾಡುತ್ತಿಲ್ಲ ಮತ್ತು ಭೂಸ್ವಾಧೀನ ಶುರು ಮಾಡುವಲ್ಲಿ ವಿಳಂಬ ಮಾಡ್ತಾ ಇದೆ ಎನ್ನುವ ಆರೋಪಗಳು ಸಹ ಕೇಳಿಬರ್ತಾ ಇದ್ವು. ಆದ್ದರಿಂದ ಈ ಹಿಂದಿನ ಬಿಜೆಪಿ ಸರ್ಕಾರದ 2022-23ನೇ ಸಾಲಿನ ಬಜೆಟ್ನಲ್ಲಿ ಅಂದಿನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈ ರೈಲು ಮಾರ್ಗದ ಭೂಸ್ವಾಧೀನಕ್ಕೆ 640 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ದರು. ಹೀಗಾಗಿ ವಿಳಂಬವನ್ನು ಮಾಡದೆ ತಕ್ಷಣ ಭೂಸ್ವಾಧೀನ ಪ್ರಕ್ರಿಯೆ ಆರಂಭಿಸಬೇಕು. ಹೆಚ್ಚಿನ ಭೂಪ್ರದೇಶ ಗದಗ್ ಜಿಲ್ಲೆಯಲ್ಲೇ ಕಾಮಗಾರಿಗೆ ಒಳಪಡುವುದರಿಂದ ಗದಗ್ ಜಿಲ್ಲೆಯಿಂದಲೇ ಭೂಸ್ವಾಧೀನ ಶುರು ಮಾಡಬೇಕು ಎಂದು ಇದಕ್ಕೆ ಸಂಬಂಧಪಟ್ಟ ರೈಲ್ವೆ ಹೋರಾಟಗಾರರು ಅಂದಿನಿಂದಲೂ ಒತ್ತಾಯ ಮಾಡ್ತಾನೆ ಇದ್ದಾರೆ. ಆದರೆ ಇನ್ನೂ ಯಾವುದೇ ಪ್ರಗತಿ ಕಂಡು ಬಂದಿಲ್ಲ. ಇನ್ನು ಈ ಮಾರ್ಗದ ನಿರ್ಮಾಣಕ್ಕೆ ಎಸ್ಟಿಮೇಟೆಡ್ ಪ್ರಾಜೆಕ್ಟ್ ಕಾಸ್ಟ್ 640 ಕೋಟಿ ರೂಪಾಯಿ ಎಂದು ಅಂದಾಜಿಸಿದ್ದು, ಆದರೆ ಇನ್ನೂ ಯಾವುದೇ ಭೂಸ್ವಾಧೀನದಂತಹ ಪ್ರಕ್ರಿಯೆಗಳು ಸಹ ಆರಂಭವಾಗಿಲ್ಲ. ಡಿಸೆಂಬರ್ 2023 ಮತ್ತು ಜನವರಿ 2024ರಲ್ಲಿ ಕಾಮಗಾರಿ ಆರಂಭಕ್ಕೆ ಭೂಸ್ವಾಧೀನವನ್ನು ಶುರು ಮಾಡಲಾಗುವುದು ಎಂದು ಸೌತ್ ವೆಸ್ಟರ್ನ್ ರೈಲ್ವೆ ಮಾಹಿತಿ ನೀಡಿತ್ತಾದರೂ ಇನ್ನೂ ಯಾವುದೇ ಪ್ರೋಗ್ರೆಸ್ ಇಲ್ಲಿಯವರೆಗೆ ಕಂಡುಬಂದಿಲ್ಲ. ನಾನೀಗ ಹೇಳಿದ 640 ಕೋಟಿ ರೂಪಾಯಿ ಹೂಡಿಕೆ ಮೊತ್ತ ಕೇವಲ ರೈಲ್ವೆ ಟ್ರ್ಯಾಕ್ ಮತ್ತು ರೈಲ್ವೆ ಸ್ಟೇಷನ್ ನಿರ್ಮಾಣಕ್ಕೆ ಮಾತ್ರ. ರೈತರಿಂದ ಪಡೆಯುವಂತಹ ಭೂಮಿನ ರಾಜ್ಯ ಸರ್ಕಾರ ತಮ್ಮ ಹಣದಿಂದಲೇ ಭೂಸ್ವಾಧೀನವನ್ನು ಪಡಿಸಿಕೊಂಡು ನಂತರ ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಬೇಕಾಗುತ್ತೆ. ಸ್ನೇಹಿತರೆ, ಈ ಗದಗ್ ಎಲ್ವಿಗಿ ಹೊಸ ರೈಲು ಮಾರ್ಗ ಯಾವ ಊರುಗಳ ಮೇಲೆ ಸಾಗುತ್ತೆ ಮತ್ತು ಯಾವ ಊರುಗಳಲ್ಲಿ ರೈಲ್ವೆ ಸ್ಟೇಷನ್ ಇರಲಿದೆ ಅನ್ನೋದನ್ನು ನೋಡೋದಾದ್ರೆ, ಗದಗ್ ಜಂಕ್ಷನಲ್ಲಿ ಶುರುವಾಗುವಂತಹ ಈ ರೈಲು ಮಾರ್ಗ ಬಿಂಕದಹಟ್ಟಿ, ಹರ್ತಿ, ಶಿರಹಟ್ಟಿ, ಲಕ್ಷ್ಮೇಶ್ವರ ಮೂಲಕ ಎಲ್ವಿಗಿ ಜಂಕ್ಷನ್ ಅನ್ನು ತಲುಪಲಿದೆ. ಈ ಒಟ್ಟು 58 ಕಿಲೋಮೀಟರ್ ಮಾರ್ಗದಲ್ಲಿ 3 ಕಿಲೋಮೀಟರ್ ಎಕ್ಸಿಸ್ಟಿಂಗ್ ಹುಬ್ಳಿ ಗುಂತಕಲ್ ರೈಲ್ವೆ ಲೈನ್ ಗದಗ್ನಿಂದ ಬಿಂಕದಹಟ್ಟಿವರೆಗೂ ಆಲ್ರೆಡಿ ಇದೆ. 55 ಕಿಲೋಮೀಟರ್ ಹೊಸದಾಗಿ ನಿರ್ಮಾಣ ಮಾಡಬೇಕಿದೆ. ಹಾಗೆ ಎಲ್ವಿಗಿ, ಗದಗ್, ಬಿಂಕದಹಟ್ಟಿ ಎಕ್ಸಿಸ್ಟಿಂಗ್ ರೈಲ್ವೆ ಸ್ಟೇಷನ್ಗಳು ಕೂಡ ಇವೆ. ಕೇವಲ 3 ಹರ್ತಿ, ಶಿರಹಟ್ಟಿ, ಲಕ್ಷ್ಮೇಶ್ವರ ರೈಲ್ವೆ ನಿಲ್ದಾಣಗಳನ್ನು ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಬೇಕಿದೆ. ಈ ನೂತನ ರೈಲು ಯೋಜನೆ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಹುಬ್ಳಿ ಅಡಿಯಲ್ಲಿ ನಿರ್ಮಾಣ ಮಾಡಲಾಗುವುದು. ಸ್ನೇಹಿತರೆ, ಈ ರೈಲು ಯೋಜನೆಯಿಂದ ತುಂಬ ಪ್ರಯೋಜನಗಳು, ಲಾಭಗಳು, ಅನುಕೂಲತೆಗಳು ಸಹ ಆಗಲಿವೆ. ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಗದಗ್, ಬಾಗಲಕೋಟೆ, ವಿಜಯಪುರ ಜಿಲ್ಲೆಗಳ ಮಧ್ಯೆ ಬರೋಬ್ಬರಿ 100 ಕಿಲೋಮೀಟರ್ ಡಿಸ್ಟೆನ್ಸ್ ಕಡಿಮೆ ಆಗೋದ್ರಿಂದ ರೈಲ್ವೆ ಇಲಾಖೆಗೆ ಕಡಿಮೆ ಇಂಧನ ಖರ್ಚಿನ ಜೊತೆಗೆ 2ರಿಂದ 2.5 ಗಂಟೆ ಪ್ರಯಾಣದ ಸಮಯ ಮತ್ತು ಕಡಿಮೆ ಟಿಕೆಟ್ ವೆಚ್ಚದಲ್ಲಿ ಈ ಭಾಗದ ಜನರು ತಮ್ಮ ಊರುಗಳನ್ನು ತಲುಪಬಹುದಾಗಿದೆ. ಬೆಂಗಳೂರಿನಿಂದ ಗದಗ್ಗೆ ಆಲ್ಟರ್ನೇಟಿವ್ ಶಾರ್ಟೆಸ್ಟ್ ಟ್ರೈನ್ ರೂಟ್ ಇದಾಗಿರೋದ್ರಿಂದ ಮುಂಬರುವ ದಿನಗಳಲ್ಲಿ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದ ಮೇಲಿನ ಒತ್ತಡವನ್ನು ಬಹುತೇಕ ಕಡಿಮೆ ಮಾಡಬಹುದು. ಹಾಗೆ ಈಗ ನಿರ್ಮಾಣವಾಗುತ್ತಿರುವ ಗದಗ್ವಾಡಿ ಹೊಸ ರೈಲು ಮಾರ್ಗಕ್ಕೆ ಸಹ ಬೆಂಗಳೂರು, ಮೈಸೂರು ನಗರಗಳಿಗೆ ಸಂಪರ್ಕ ಕಲ್ಪಿಸಲು ಬಹುಮಹತ್ತರದ ಹಾಗೂ ಅತಿ ಮುಖ್ಯವಾದ ಪರ್ಯಾಯ ರೈಲು ಮಾರ್ಗ ಇದಾಗಲಿದೆ.
ಶಿರಹಟ್ಟಿ ಲಕ್ಷ್ಮೇಶ್ವರ ಭಾಗದ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಲು ಪ್ರಯಾಣಿಕರಿಗೆ ತುಂಬ ಅನುಕೂಲವಾಗುವುದರ ಜೊತೆಗೆ ಇದರಿಂದ ಈ ಭಾಗದ ಪ್ರವಾಸೋದ್ಯಮ ಇಂಪ್ರೂವ್ ಆಗುತ್ತೆ, ಕೈಗಾರಿಕಾ ವ್ಯಾಪಾರ ವಹಿವಾಟುಗಳು ಸಹ ಅಭಿವೃದ್ಧಿಯನ್ನು ಹೊಂದಬಹುದು. ಆದರೆ ರೈಲ್ವೆ ಇಲಾಖೆ 2017ರಲ್ಲಿ 640 ಕೋಟಿ ರೂಪಾಯಿ ಹಣ ಮೀಸಲಿಟ್ಟಿದ್ದರೂ ಯಾವುದೇ ಭೂಸ್ವಾಧೀನ ಕಾಮಗಾರಿಯ ಪ್ರಕ್ರಿಯೆಗಳು ಇನ್ನೂ ಶುರುವಾಗದಿರುವುದು ತುಂಬ ಬೇಸರ ತರುವಂಥ ಸಂಗತಿಯಪ್ಪ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ರೈಲ್ವೆ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಕಾಮಗಾರಿಯನ್ನು ಶುರು ಮಾಡಲಿ ಅಂತ ಮತ್ತು ಈ ಭಾಗದ ಸಂಸದರು, ಶಾಸಕರು ಈ ಮಾರ್ಗದ ಕಾಮಗಾರಿಯನ್ನು ಶುರು ಮಾಡುವ ಬಗ್ಗೆ ಆದಷ್ಟು ಬೇಗ ಗಮನ ಹರಿಸಲಿ ಅಂತ ಈ ವಿಡಿಯೋ ಮೂಲಕ ವಿನಂತಿ ಮಾಡ್ಕೊಳ್ತೀವಿ. ಈ ವರ್ಷದಲ್ಲಿ ಏನಾದರೂ ಕಾಮಗಾರಿಯನ್ನು ಶುರು ಮಾಡಿದ್ರೆ 3 ರಿಂದ 4 ವರ್ಷದಲ್ಲೇ ಕಂಪ್ಲೀಟ್ ಮಾಡ್ಬೋದಪ್ಪ. ಯಾಕಂದರೆ ಈಗ ಆಲ್ರೆಡಿ 650 ಕೋಟಿ ರೂಪಾಯಿ ಹಣ ಬೇಕಾಗ್ಬೋದು ಅಂತ ಅಂದಾಜು ಮಾಡಿದ್ದಾರೆ. ಅದರಲ್ಲಿ ಈಗ 640 ಕೋಟಿ ರೂಪಾಯಿ ಮೀಸಲಿಟ್ಟಿರೋದ್ರಿಂದ ಕಾಮಗಾರಿಯನ್ನು ಶುರು ಮಾಡೋದು ಮಾತ್ರ ಬಾಕಿ ಇದೆ. ಮಾಡಿದರೆ ಬೇಗ ಪೂರ್ಣಗೊಳಿಸ್ಬೋದಂತ ಅನಿಸುತ್ತೆ. ಆದರೆ ನಮಗೆ ಭೂಸ್ವಾಧೀನ ಮತ್ತು ಕನ್ಸ್ಟ್ರಕ್ಷನ್ ಪ್ರೋಗ್ರೆಸ್ ರಿಲೇಟೆಡ್ ಯಾವುದೇ ಸರಿಯಾದ ಅಪ್ಡೇಟ್ಸ್ಗಳು ಸಿಗ್ತಾ ಇಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ಏನಾದರೂ ಸಿಕ್ಕರೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀವಿ. ಈ ಮಾಹಿತಿ ಇಷ್ಟವಾದಲ್ಲಿ ತಪ್ಪದೇ ಬೇರೆಯವ್ರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.